ರಘು, ನನಗೆ ನಿಮಗೆ ನನ್ನ ಕ್ವಶನ್ ಇರುತ್ತೆ ಇಲ್ಲಿ. ಈಗ ಹಿಂದೆ ಇದ್ದಂಥ ವಿಚಾರಕ್ಕೆ ಬಂದಾಗ ನಾವು ಈ ಥರ ಯಾವುದೋ ಒಂದು ಕ್ರಿಮಿನಲ್ ಕೇಸ್ಗಳಲ್ಲಿ ಅಥವಾ ಒಂದಷ್ಟು ಅಪರಾಧಿ ಅಂತ ಪ್ರೂವ್ ಆಯಿತು, ಎನಿ ಕೋರ್ಟ್, ರಾಹುಲ್ ಗಾಂಧಿಗೂ ಅದು ಮಾಡಿತ್ತು. ಒಂದು ಯಾವುದೋ ಕೇಸ್ ವಿಚಾರಕ್ಕೆ ಅವ್ರು ಹಂಗಂದ್ರು ಹಿಂಗಂದ್ರು ಅನ್ನೋ ವಿಚಾರಕ್ಕೆ 2 ವರ್ಷದ ಕರೆಕ್ಟ್ 2 ವರ್ಷ ಶಿಕ್ಷೆ ಕೊಟ್ಬಿಡ್ತು. ಶಿಕ್ಷೆ ಕೊಟ್ಟ ತಕ್ಷಣ ವಯನಾಡಲ್ಲಿ MP ಆಗಿದ್ರು, ಆ MP-ಯನ್ನು ಕಳ್ಕೊಳ್ಬೇಕಾಗಿತ್ತು, ಮನೆ ಕೂಡ ಖಾಲಿ ಮಾಡಿಸಿದ್ರು. ನಿಜ ಅಲ್ವಾ? 2 ವರ್ಷಕ್ಕಿಂತ ಮೇಲ್ಪಟ್ಟ ಒಬ್ಬ ಮನುಷ್ಯನಿಗೆ ಶಿಕ್ಷೆಯಾದಾಗ ಮುಂದಿನ 6 ವರ್ಷಗಳ ಅವಧಿಗೆ ಆತ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡುವಂತಿಲ್ಲ ಅಂತ. ಅಂದ್ರೆ ಅಪರಾಧಿ ಅಂತ ಆಯ್ತು. ಕೋರ್ಟ್ ಅಲ್ಲಿ ಚರ್ಚೆ ನಡೆಯಿತು, ವಾದ ಆಯ್ತು, ಪ್ರತಿವಾದ ಆಯ್ತು, ಸಾಕ್ಷಿಗಳ ವಿಚಾರಣೆ ಆಯ್ತು, ಎಲ್ಲ ಆಗಿತ್ತು. ಈಗ ಕೋರ್ಟ್ಗೆ ಹಾಗಾದ್ರೆ ಕೆಲಸನೇ ಇಲ್ಲ. ಇನ್ಮೇಲೆ ಕೋರ್ಟ್ ಕೆಲಸ ಅಲ್ಲ, ನೀವು ಅವರು ED ಅವರು CBI ನವರು ಅವರು ಯಾವುದೋ ವಿಚಾರಕ್ಕೆ ಒಂದು ಕೇಸ್ ಬುಕ್ ಮಾಡಿ 30 ದಿನ ಒಳಗಡೆ ಮುಗಿದೋಯ್ತು. ಸಾಕಾ? ಇಟ್ ಇಸ್ ಎನಫ್. ಎಸ್, ದಟ್ ಇಸ್ ವಾಟ್ ದ ಡೆಮೋಕ್ರೆಟಿಕ್ ಸಿಸ್ಟಮ್. ನಿಜವಾಗ್ಲೂ ಇತ್ತೀಚೆಗೆ ನಡೀತಿರ್ತಕ್ಕಂಥ ಕೇಂದ್ರ ಸರ್ಕಾರದಲ್ಲಿ ಈ ಈ ದೇಶ ಏನೈತೆ ಪ್ರಜಾಪ್ರಭುತ್ವದ ಮೌಲ್ಯಕ್ಕೆ ಇಡೀ ಪ್ರಪಂಚ ನಮ್ಮನ್ನ ತಿರುಗಿ ನೋಡ್ತಾ ಇತ್ತು, ನಮ್ಮ ಮೌಲ್ಯಗಳನ್ನ ಅಡಾಪ್ಟ್ ಮಾಡ್ಕೊಳ್ತಾ ಇತ್ತು. ಬಟ್ ಇತ್ತೀಚೆಗೆ ನಡೀತಿರ್ತಕ್ಕಂಥ ಬೆಳವಣಿಗೆಗಳು ನಾವು ನಿಜವಾಗ್ಲೂ ಸದುದ್ದೇಶ ಏನು ಇಲ್ವಾ? ಬಿಜೆಪಿ ಸ್ವಚ್ಛವಾಗಿರ್ಬೇಕು, ಪಾರ್ಲಿಮೆಂಟ್ ಅಲ್ಲ ಸ್ವಚ್ಛವಾಗಿರ್ಬೇಕು. ಸ್ವಚ್ಛವಾಗಿರೋದಾದ್ರೆ ಮೋದಿಯವರೇ ಮೊನ್ನೆ ಮೋದಿಯವರು ಹೇಳ್ದಾಗೆ 139 ಜನ ಬಿಜೆಪಿ ಅವರು ಏನು ವಿತ್ ಸಿವಿಯರ್ ಕೇಸಸ್ ಇರತಕ್ಕಂಥವ್ರು 98 ಜನ ಇದ್ದಾರೆ. ಅವರ ಜೊತೆ ಕುತ್ಕೊಂಡು ಹೆಂಗೆ ನೀವು ಪಾರ್ಲಿಮೆಂಟ್ ಅಲ್ಲಿ ಕುತ್ಕೊಂಡು ಭಾಷಣ ಮಾಡ್ತಾ ಇದ್ದೀರಿ? ಮನೆ ಮೋದಿ ಅವರೇ, ನೀವು ನಿಜವಾಗ್ಲೂ ಕ್ಲೀನ್ ಮಾಡೋದಾದ್ರೆ ಫಸ್ಟ್ ಅವ್ರನ್ನ ಹೊರಗಡೆ ಹಾಕಿ. ನಿಮ್ ಪಾರ್ಟಿಲಿ ಏನ್ ಮಾಡ್ತೀರಿ ನೀವು? ಅಲ್ಲ, ನಿಮ್ ಪಾರ್ಟಿ 43 ಜನ ಇದ್ದಾರೆ. ಒಂದ್ ನಿಮಿಷ ನೋಡಿ, ಮಾತಾಡಿಲ್ಲ. ನರೇಂದ್ರ ಮೋದಿ ಅವರು ನಾನು ಈ ತರ ನಾನೇನಾದ್ರೂ ಪ್ರಧಾನಮಂತ್ರಿ ಕ್ರಿಮಿನಲ್ ಚಾರ್ಜರ್ ಕ್ರಿಮಿನಲ್ ಚಾರ್ಜಸ್ ಕನ್ವಿಕ್ಟ್ ಆಗ್ಲಿ, ಚಾರ್ಜಸ್ ಅಲ್ಲ ಕನ್ವಿಕ್ಟ್ ಆದ್ರೆ ಎಸ್. ಈಗ ಹೆಂಗ್ ಮಾಡಕ್ಕಾಗ್ತದೆ? ರೇಪ್ ಕೇಸ್ ಇದೆ, ಹಾಫ್ ಮರ್ಡರ್ ಕೇಸ್ ಇದೆ, ಒಂದ್ ನಿಮಿಷ ಚೀಟಿಂಗ್ ಇದೆ, ಒಂದು ನಿಮಿಷ, ದೇಶದ ರಾಜಕಾರಣದಿಂದ ಕೊಟ್ಟಿರ್ತಕ್ಕಂತ ಕೇಸ್ಗಳಿರ್ತವೆ, ಎಷ್ಟೋ ಕೇಸ್ಗಳಿರ್ತವೆ. ಸೊ ಅಂತ ಕೇಸ್ಗಳಲ್ಲಿ ನಾವು ನಾವು ಅವಕಾಶ ಕೊಡ್ಲಿಲ್ಲ ಅಂದ್ರೆ ಇಟ್ಸ್ ಎ ಡೆಮೋಕ್ರಸಿ ಅಗೇನ್ಸ್ಟ್ ದ ಡೆಮೋಕ್ರಸಿ. ಸೊ ನಿಜವಾಗ್ಲೂ ಸಂತಿನ್ ಬಾಲಾಜಿ ಅವರು ಈಗ ಹೇಳ್ತಾ ಇದ್ರು, ಅವ್ರನ್ನ ಈ ರೀತಿ ಹಲವಾರು ಕೇಸ್ಗಳು ಪ್ರೀ ಟ್ರಯಲ್ ಅಲ್ಲಿ, ಅಂದ್ರೆ ಟ್ರಯಲ್ ಆಗಿರಲ್ಲ, ಅಂದ್ರೆ ನನ್ನ ಆರೋಪಿನ ಅಂತ ಯಾರೋ ಒಬ್ರು ಕಂಪ್ಲೇಂಟ್ ಕೊಟ್ಟ ನಂತರ ನನ್ನ ವಾದವನ್ನ ಕೇಳದೆ, ಯಾವುದೇ ಕೋರ್ಟ್ ತನ್ನ ವಾದವನ್ನ ಕೇಳದೆ ನೇರವಾಗಿ ನಾನು 1 ತಿಂಗಳನ್ನ ಜೈಲಲ್ಲಿ ಇದ್ದೀನಿ ಒಂದೇ ಕಾರಣಕ್ಕೋಸ್ಕರ ನಾನು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಿಂದ ನಾನು ಹೊರಗಡೆ ಆಗ್ತಾರೆ ಅಂತ ಹೇಳಿದ್ರೆ ಇದಕ್ಕಿನ್ನ ಅನ್ಡೆಮೋಕ್ರೆಟಿಕ್ ಸಿಸ್ಟಮ್ ಏನಿದೆ? ಹಾಗಾದ್ರೆ ನೀವು ಮಾಡ್ತಾ ಇರೋದೇನು? ಕೇವಲ ವಿರೋಧ ಪಕ್ಷದವ್ರನ್ನ ಎದುರಿಸಿ ನೀವು ಗಲಾಟೆ ಮಾಡಿದ್ರೆ ಹೊರಗಡೆ ಆಗ್ತೀವಿ. ಯಾವ್ದೋ ಒಂದು ED ಕೇಸಲ್ಲಿ ಹಾಕೋದು ಕನ್ವಿಕ್ಟ್ ಆಗಲ್ಲ, ಅವರು ಇನ್ವೆಸ್ಟಿಗೇಷನ್ ಮಾಡಲ್ಲ ಅವರು. ಸಂಖ್ಯೆ ಸರ್, ಒಂದು ಕ್ವಶನ್ ಇದೆ ನಂದು. ಇವತ್ತು ಈ ಮಸೂದೆ ಮಂಡಿಸಿದ್ದಾರೆ, ಸಾಕಷ್ಟು ವಿರೋಧ ವ್ಯಕ್ತವಾಗಿದೆ. ನಾನು ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ, ಕಾನೂನಿಗೆ ಸಂಬಂಧಪಟ್ಟದ ಕುತೂಹಲ ಕೇಳ್ತಾ ಇದ್ದೀನಿ. ಯಾರೋ ಒಬ್ಬ ಭಾರತದ ನಾಗರಿಕನೋ, ಯಾರೋ ಒಬ್ಬ MP-ನೋ, ಯಾರೋ ಒಬ್ಬ ವ್ಯಕ್ತಿ ಈ ವಿಚಾರ ಇದು ಹೇಗ್ರಿ? ಕೋರ್ಟ್ಗಳು ಒಬ್ಬ ಮನುಷ್ಯನ ಅಪರಾಧಿ ಅಂತ ಹೇಳಿದೆ, ಅವನಿಗೆ ಶಿಕ್ಷೆಯನ್ನು ಪ್ರಕಟ ಮಾಡದೆ, ಶಾಸಕಾಂಗ ವ್ಯವಸ್ಥೆ ಅದರ ಒಂದು ದಾಳಗಳಾಗಿರಬಹುದಾದ ಆರೋಪಿಸಲಾದ IT-ನೋ ED-ನೋ CBI-ಯೋ ಯಾರೊಬ್ಬ, ಸಪೋಸ್ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯಪ್ಪ, BJP ಯಾವುದೋ ಒಬ್ಬ ವ್ಯಕ್ತಿ ಮೇಲೆ ಅವ್ರಿಗೇನೂ ಆಗಲ್ಲ, ಇನ್ನೊಬ್ಬನ ಮೇಲೆ ಏನೂ ಆಗಲ್ಲ, ಎಲೆಕ್ಷನ್ ಸ್ವಲ್ಪ ದಿನ ಹತ್ತಿರದಲ್ಲಿದೆ. ಆ ಟೈಮಲ್ಲಿ ಏನೋ ಒಂದು ಚಾರ್ಜ್ ಹಾಕ್ಬಿಟ್ಟು 1 ತಿಂಗಳು ಆ BJP-ಯ ಶಾಸಕನನ್ನು MP-ನೋ ಅಥವಾ ಚುನಾವಣೆ ಸ್ಪರ್ಧಿಸುವವನನ್ನು ಅವನು ಹಾಕಿಬಿಟ್ರೆ ಏನೋ ಶಿಕ್ಷೆ ಆಯ್ತಪ್ಪ, 30 ದಿನ ಇದ್ದುಬಿಟ್ಟ ಅಂತೇನೋ ಮಾಡಬಹುದಲ್ಲ, ರಾಜಕೀಯ ದ್ವೇಷ ಇಟ್ಕೊಳ್ಬಹುದಲ್ವಾ? ಅಥವಾ BJP-ಯೇತರ ಸರ್ಕಾರ ಇರ್ತಕ್ಕಂಥ ಪಕ್ಷಗಳಲ್ಲಿ ಅವ್ರ ಮೇಲೆ ಕೇಂದ್ರ ನಿಂತದ್ದು ಮಾಡಬಹುದಲ್ವಾ? ಗತಿ ಏನು ಅಂತ ಪ್ರಶ್ನೆ ಬರಲ್ವಾ? ಈಗ ಈ ಪ್ರೊವಿಷನ್ ಇರೋದು ಇಟ್ ಈಸ್ ಪರ್ಟೈನಿಂಗ್ ಟು ದ ಮಿನಿಸ್ಟರ್ಸ್ ಅಂಡ್ ದ ಚೀಫ್ ಮಿನಿಸ್ಟರ್ಸ್ ಆಫ್ ದಿ ಸ್ಟೇಟ್ ಕ್ಯಾಬಿನೆಟ್ and ministers and of the union and the prime minister. ನಾನು ಹೇಳ್ತಾ ಇರೋದು 2-3 ವಿಚಾರಗಳು ಇದರಲ್ಲಿ ಬರ್ತವೆ. ಒಂದು ಪ್ರೀ ಟ್ರಯಲ್ ಅರೆಸ್ಟ್ ಅಂಡ್ ಪೋಸ್ಟ್ ಕನ್ವಿಕ್ಷನ್ ಅರೆಸ್ಟ್ ಅಂತ ಒಂದು ಹೇಳಿದೆ, ಡಿಟೆನ್ಷನ್ ಹೇಳಿದೆ. ಎರಡನೇದು ಎಷ್ಟೋ ಕಡೆಗೆ ಶಿಕ್ಷೆ ಪ್ರಕಟ ಆದ ನಂತರ ಕನ್ವಿಕ್ಷನ್ ಆದ ನಂತರನು ಕೂಡ within the stipulated period there is opportunity to prefer an appeal ಪ್ರಿಫರ್ ಮಾಡಿದ ನಂತರ ಎಷ್ಟೋ ಕಡೆಗೆ ಆ ಮೆರಿಟ್ ಅನ್ನ ಕನ್ಸಿಡರ್ ಮಾಡದೇ ಇರೋದಕ್ಕಾಗಿ ಅಥವಾ ಏನಾದ್ರು ಲೋಪದೋಷಗಳು ಇರೋದಕ್ಕಾಗಿ ಜಜ್ಮೆಂಟ್ ಆಫ್ ಕನ್ವಿಕ್ಷನ್ ದಲ್ಲಿ ಸ್ಟೇ ಆಗುತ್ತೆ, ಸೆಂಟೆನ್ಸು ಸ್ಟೇ ಆಗುತ್ತೆ, ಕನ್ವಿಕ್ಷನ್ ಸ್ಟೇ ಆಗುತ್ತೆ. ಹಾಗಿದ್ದಾಗ ಈವನ್ ಇಫ್ ದೇರ್ ಇಸ್ ಅನ್ ಆರ್ಡರ್ ಜಜ್ಮೆಂಟ್ ಆಫ್ ಕನ್ವಿಕ್ಷನ್, ಇಫ್ ಇಟ್ ಇಸ್ ಸ್ಟೇಡ್ ಬೈ ದಿ ಹೈಯರ್ ಕೋರ್ಟ್ ಆರ್ ದಿ ಅಪೆಲೇಟ್ ಕೋರ್ಟ್, ದೆನ್ ಇಟ್ ವುಡ್ ನಾಟ್ ಬಿ ಇನ್ ಆಪರೇಷನ್. ಸೊ ಅಂತ ಸಂದರ್ಭಗಳಲ್ಲಿ mere conviction is also not sufficient.
So when even conviction is not sufficient till the final adjudication of the matter, when it is stayed, then arresting a person or disqualifying him or making him disqualified because of the pre-trial arrest or post-conviction arrest may not be sound and reasonable. ಎಷ್ಟೋ ಜನ ಈ 30 ದಿನ ಡಿಟೆನ್ಷನ್ ಆದ ನಂತರ ಅವ್ರ ಕನ್ವಿಕ್ಷನ್ ಆಗಿರುತ್ತೆ ಅಂತ ತಿಳ್ಕೊಳ್ಳಿ. ಕನ್ವಿಕ್ಷನ್ ಆದ ನಂತರ ಅವ್ರು ಡಿಟೈನ್ ಆಗ್ತಾರೆ. ಡಿಟೈನ್ ಆದ ನಂತರ ಅದು ಹೈಕೋರ್ಟ್ ಮುಂದೆ ಅಥವಾ ಅಪೆಲೇಟ್ ಕೋರ್ಟ್ ಮುಂದೆ ಕೇಸ್ ಬಂದು ಅದು ಸ್ಟೇ ಆಗ್ಬೇಕು ಅಂತಂದ್ರೆ 30 ದಿನ ದಾಟಿ ಹೋಗುತ್ತದೆ ಅಂತ ತಿಳ್ಕೊಳ್ಳೋಣ. ಓಕೆ. ಬಟ್ ಅಷ್ಟರಲ್ಲಿ ಅವನು ಸ್ಟೇ ಆದ್ರೂ ಕೂಡ ಹಿ ಇಸ್ ಡಿಸ್ಕ್ವಾಲಿಫೈಡ್ ಅಂಡರ್ ದಿಸ್ ಲಾ ಟು ಕಂಟಿನ್ಯೂ ಎಸ್ ಎ ಮಿನಿಸ್ಟರ್. ಕರೆಕ್ಟ್. ಹಾಗಾಗಿ ಎಲ್ಲೋ ತಪ್ಪೆಸಗುವ ಸಾಧ್ಯತೆಗಳಿರ್ತದೆ ಕಾನೂನಾತ್ಮಕವಾಗಿ, ಅದನ್ನ ದುರುಪಯೋಗ ಪಡಿಸಿಕೊಳ್ಳುವ ಸಾಧ್ಯತೆಗಳಿರ್ತದೆ. ದಟ್ ಕೆನಾಟ್ ಬಿ ರಿಪೇರ್ಡ್, ದಟ್ ಕೆನಾಟ್ ಬಿ ರೀಡನ್. ಸೊ ಅದಕ್ಕೆ ದೇರ್ ಆರ್ ಸರ್ಟನ್ ಯಾರ್ಡ್ ಸ್ಟಿಕ್ಸ್ ಟು ಬಿ ಥಾಟ್ ಆಫ್, ದೇರ್ ಆರ್ measures to be thought of, but under the provision which has been proposed for amendment, all those measures are not forthcoming. Okay. All those circumstances have not been addressed. All those points have not been considered to by what is proposed in the bill anta ನನ್ನ ಅಭಿಪ್ರಾಯ. So various things require a detailed consideration. ಡಿಬೇಟ್ ಆಗ್ಬೇಕು ಇದಕ್ಕೆ ಸಂಬಂಧಪಟ್ಟಂಗೆ. ಎಲ್ಲ ಪ್ರೋಸ್ ಅಂಡ್ ಕಾನ್ಸ್ ಬಗ್ಗೆ ಡೀಟೇಲ್ ಡಿಸ್ಕಷನ್ ಆಗಿ ಇದ್ರ ಬಗ್ಗೆ ನೋಡಿ ಉದ್ದೇಶ ಏನೋ ಸರಿ ಇದೆ ಅಂತ ಹೇಳ್ಬೋದು. ಕರೆಕ್ಟ್. ಇದು ಅಲ್ಲ ಇದೆ, ಸ್ವಚ್ಛ ಆಗ್ಲೇಬೇಕು, ಅದ್ರಲ್ಲಿ ಎರಡು ಮಾತಿಲ್ಲ, ಅದರಲ್ಲಿ ಎಲ್ಲರದ್ದು ಸಹಕಾರನೂ ಬೇಕು. ಆದ್ರೆ ಸ್ವಚ್ಛ ಮಾಡೋ ರೀತಿ ಏನಿದೆ ಅಲ್ಲ, ಅದೇನಂದ್ರೆ ಚರ್ಮ ಸ್ವಚ್ಛ ಮಾಡ್ತೀನಿ ಅಂತ ಚರ್ಮ ಸುಲಿಯೋ ಕೆಲಸ ಆಗ್ಬಾರ್ದು. ಆ ತರ ನನ್ನ ಒಂದು. ಮತ್ ಎರಡನೇದ್ದು, ಈಗ ಯಾಕೆ ಇಷ್ಟೊಂದು ಕೋಲಾಹಲ ಅಥವಾ ಗದ್ದಲ ಆಗ್ತಾ ಇದೆ ಅನ್ನೋದಕ್ಕೊಂದು ನೀವು ಈಗ ನೀವು ನೋಡ್ತಾ ಹೋದ್ರ ಘಟನಾವಳಿಗಳನ್ನ, ಬಿಜೆಪಿ ಅವ್ರದ್ದು ಯಾರ್ದು ಇಲ್ಲಿವರೆಗೆ ಆಗಿಲ್ಲ ಅನ್ನೋದು ಒಂದಾದ್ರೆ, ಒಂದ್ ಇನ್ನೊಂದು ಉದಾಹರಣೆ ತಮ್ಮ ಮುಂದೆ ಹೇಳ್ತೀನಿ. ಇನ್ ರೆಸ್ಪೆಕ್ಟ್ ಆಫ್ Rafale deal, there was a complaint filed to the CBI. CBI did not register the complaint. The parties went to the Supreme Court to issue direction, that is writ of mandamus to the CBI for registration of the FIR. ಆತರ ಏನಾದ್ರೂ ಡೈರೆಕ್ಷನ್ ಮ್ಯಾಂಡಮಸ್ ಕೊಟ್ಟಿದ್ರು ಅಂದ್ರೆ FIR CBI ದಲ್ಲಿ ಆಗಿತ್ತು ಅಂತಂದ್ರೆ, the first accused should have been the Prime Minister, second accused should have been the Defense Minister and other ministers who were concerned in charge of the affairs. But ಅಲ್ಲಿ FIR ಆಗಲಿಲ್ಲ. But the Supreme Court, on the standpoint of jurisdiction, refused to interfere in the matter, and it has referred the matter to, relegated the matter to the Parliament. PAC ಗೆ ಕೊಟ್ಬಿಟ್ರು. Though it is propagated that it is a clean sheet to the government, but in fact it is not. It is only relegation of the matter to the Parliament. But ಅಂತ ಸಂದರ್ಭಗಳಲ್ಲಿ ಪಾರ್ಲಿಮೆಂಟರಿ ಅಕೌಂಟ್ ಕಮಿಟಿ ಅಂತ ಏನಿದೆ ಅಲ್ಲ, ಪಬ್ಲಿಕ್ ಅಕೌಂಟ್ ಕಮಿಟಿ ಆಫ್ ದಿ ಪಾರ್ಲಿಮೆಂಟ್ did not take the matter seriously, did not deal with the issue at all because of national security issue ಅಂತ ಏನೋ ಬಂತು. ನಾನು ಹೇಳುವುದೇನಂದ್ರೆ, ಎಂತ ಸಂದರ್ಭಗಳಲ್ಲಿ FIR ಆಗ್ಬೇಕಾಗಿತ್ತು ಅಂತ ಸಂದರ್ಭದಲ್ಲಿ ಆಗ್ಲಿಲ್ಲ. ಅದು ಆಗುವಂತ ಸಂದರ್ಭ. Whether though it's a matter of investigation, I'm not making direct allegations against anyone. It's a matter of investigation at the end of the day. Fine. Prime Minister may be proved to be innocent or may not. That's a matter of investigation at the end of the day. But investigation agli FIR agli. But there were certain opportunities wherein Prime Minister could have also been prosecuted and the Defense Minister could have also been prosecuted. Fine. But it did not. Hagagi, there can be the chances or opportunities for the misuse or abuse of the power and selective use of such power in certain cases where opposition is in power. Hagagi, it requires a thorough consideration.